ಓಕೆ, ಯಾರ್ಯಾರು 6th to 8th TET ಪೇಪರ್ 2 ನಲ್ಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ ನ ರೆಡಿ ಆಗ್ತಿದ್ದೀರೋ, ಮ್ಯಾಥ್ಸ್ ಅಂಡ್ ಸೈನ್ಸ್ ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆ CSC ಸೆಲ್ ಕಡೆಯಿಂದ ಬಿಟ್ಟಿರೋ ಮ್ಯಾಥ್ಸ್ ಟಾಪಿಕ್ಸ್ ನಾವು 1 by 1 ಮಾಡ್ತಾ ಹೋಗೋಣ. ಇವತ್ತು ನಾನು ಚೂಸ್ ಮಾಡಿರೋ ಟಾಪಿಕ್ ತುಂಬಾ ಈಸಿ ಟಾಪಿಕ್. ಫಸ್ಟ್ ಟಾಪಿಕ್ ಅವರೇ ಮೆನ್ಷನ್ ಮಾಡಿದ್ದಾರೆ, ಏನ್ ರೆಫರೆನ್ಸಸ್ ಏನೇನ್ ಮಾಡ್ಬೇಕು ಅಂತ ಹೇಳಿದ್ದಾರೆ, ಟೆಕ್ಸ್ಟ್ ಬುಕ್ ಅನ್ನ ಹೇಳಿದ್ದಾರೆ. ಅದರಲ್ಲಿ ಫಸ್ಟ್ ಟಾಪಿಕ್ ನ ಅವರು ನಂಬರ್ ಸಿಸ್ಟಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾರಾದ್ರೂ TET 6th to 8th ಪ್ರಿಪೇರ್ ಆಗ್ತಿದ್ದಾರೋ ಮ್ಯಾಥ್ಸ್ ಅಂಡ್ ಸೈನ್ಸ್ಗೆ, ಅವ್ರಿಗೆ ಫಸ್ಟ್ ಟಾಪಿಕ್ ಅವ್ರು ಕೊಟ್ಟಿರೋದು ನಂಬರ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ನಂಬರ್ ಸಿಸ್ಟಮ್ ಒಂದು ಈಸಿಯೆಸ್ಟ್ ಟಾಪಿಕ್. ಇಲ್ಲಿ ಅವರು ಡಿಸ್ಕಸ್ ಮಾಡಕ್ ಹೇಳಿರೋದು ನ್ಯಾಚುರಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೇಳಿದ್ದಾರೆ. ಫಸ್ಟ್ ಟಾಪಿಕ್ ಇಲ್ಲಿರೋದು ನಂಬರ್ ಸಿಸ್ಟಮ್ ಅಲ್ಲಿ ಫಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ನ್ಯಾಚುರಲ್ ನಂಬರ್ಸ್. ನಿಮ್ಗೆಲ್ಲಾ ಈಸಿಯಾಗಿ ಗೊತ್ತು, ನ್ಯಾಚುರಲ್ ನಂಬರ್ಸ್ ಅಂದ್ರೆ ದ ಕೌಂಟಿಂಗ್ ನಂಬರ್ಸ್ ಅಂತ. ದ ಕೌಂಟಿಂಗ್ ನಂಬರ್ಸ್ 1 2 3 4 ಎಕ್ಸೆಟ್ರಾ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ 1 ಇಂದ ಬಿಗಿನ್ ಆಗುತ್ತೆ. ಹಂಗಾರೆ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಅಂದ್ರೆ ಯಾವ್ದು ಹೇಳ್ಬೋದು ನಾವು? 1 is the ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಅಂತ ಹೇಳ್ಬೋದು. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ n ಅಂತ ಹೇಳ್ತೀವಿ. 1 2 3 ಎಕ್ಸೆಟ್ರಾ ಲೈಕ್ ದಟ್. ಓಕೆ, ನ್ಯಾಚುರಲ್ ನಂಬರ್ಸ್ ಅಂದ್ರೆ ಕಾನ್ಸೆಪ್ಟ್ ಗೊತ್ತಾಯ್ತು. ದ ಕೌಂಟಿಂಗ್ ನಂಬರ್ಸ್ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಏನ್ ಹೇಳ್ತೀವಿ, ಅವು ನಾವು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟಾಪಿಕ್ ನ್ಯಾಚುರಲ್ ನಂಬರ್ಸ್ ಆದ್ಮೇಲೆ ಅವ್ರು ಕೊಟ್ಟಿರೋದು ಓಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು. ಓಲ್ ನಂಬರ್ಸ್ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಗಿಂತ 1 ನಂಬರ್ ಎಕ್ಸ್ಟ್ರಾ ಇರುತ್ತೆ. ಯಾವುದು? 0. ಅಂದ್ರೆ 0 ಅಂಡ್ ನ್ಯಾಚುರಲ್ ನಂಬರ್ಸ್ ಸೆಟ್ ನ ವಿ ಕಾಲ್ ಇಟ್ ಆಸ್ ಓಲ್ ನಂಬರ್ಸ್ ಅಂತ ಹೇಳ್ಬಿಡ್ತೀವಿ. 0 ಇರಬೇಕು ಅಂಡ್ ಆಲ್ಸೋ ಹ್ಯಾವಿಂಗ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಇತ್ತು ಅಂದ್ರೆ ನಾವು ಓಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೆಟ್ ಆಫ್ ಆಲ್ ಓಲ್ ನಂಬರ್ಸ್ ಅಂದ್ರೆ W 0 1 2 ಎಕ್ಸೆಟ್ರಾ ಲೈಕ್ ದಟ್. ಹಂಗಾರೆ ಸ್ಮಾಲೆಸ್ಟ್ ಓಲ್ ನಂಬರ್ ಯಾವ್ದಾಗುತ್ತಪ್ಪ ಅಂದ್ರೆ 0 is the ಸ್ಮಾಲೆಸ್ಟ್ ಓಲ್ ನಂಬರ್ ಆಗುತ್ತೆ. ಓಲ್ ನಂಬರ್ ಪೂರ್ಣ ಸಂಖ್ಯೆಗಳು. ನೆಕ್ಸ್ಟ್ ಇಂಟೀಜರ್ಸ್. ಇವೆಲ್ಲ ತುಂಬಾ ಈಸಿಯೆಸ್ಟ್ ಟಾಪಿಕ್. ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ದೋಸ್ ಆರ್ ಪ್ರಿಪೇರ್ಡ್ ಫಾರ್ TET, ಇವ್ರಿಗೆಲ್ಲ ಈ ಟಾಪಿಕ್ ಗೊತ್ತಿರುತ್ತೆ. ನೆಕ್ಸ್ಟ್ ಇಂಟೀಜರ್ಸ್. ಇಂಟೀಜರ್ಸ್ ನ ಜನರಲ್ ಆಗಿ IRZ ಇಂದ ಇಂಡಿಕೇಟ್ ಮಾಡ್ತಾರೆ. ಸಮ್ ಟೆಕ್ಸ್ಟ್ ಬುಕ್ ದೇ ಆರ್ ಗಿವನ್ IRZ. Z ಮೀನ್ಸ್ ಜಾಲೆನ್ ಅಂತ, ಕೌಂಟ್ ಅಂತ ಬರುತ್ತೆ. ಓಕೆ, ಇಂಟೀಜರ್ಸ್ ನ ಈಗ ನಮಗೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಗೊತ್ತಾಯ್ತು. ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 ಇಂದ ಸ್ಟಾರ್ಟ್ ಆಗುತ್ತೆ. ಓಲ್ ನಂಬರ್ಸ್ ಅಂದ್ರೆ 0 ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನ್ಯಾಚುರಲ್ ನಂಬರ್ಸ್ ಗಿಂತ ಓಲ್ ನಂಬರ್ ಒಂದು ಬಿಗ್ಗರ್ ಸೆಟ್ ಆಗುತ್ತೆ. ಇಂಟೀಜರ್ಸ್ ಅಂದ್ರೆ ಇದ್ರೊಳಗೆ ನೆಗೆಟಿವ್ ನಂಬರ್ಸ್ ಇರ್ತವೆ, ಜೊತೆಗೆ ಓಲ್ ನಂಬರ್ಸ್ ಇರ್ತವೆ. ನೆಗೆಟಿವ್ ನಂಬರ್ಸ್ ವಿತ್ ಓಲ್ ನಂಬರ್ಸ್ ಇರ್ತವೆ. ನೆಗೆಟಿವ್ ನಂಬರ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 0 ಓಲ್ ನಂಬರ್, 1 2 3 4 ಇವು ಓಲ್ ನಂಬರ್ಸ್ ಅಂದ್ರೆ ಪಾಸಿಟಿವ್ ನಂಬರ್ಸ್ ಆಗಿರ್ತವೆ. -1 -2 -3 ದೀಸ್ ಆರ್ ಕಾಲ್ಡ್ ನೆಗೆಟಿವ್ ನಂಬರ್ಸ್. ನೋಡಿ, ಇಂಟಿಜರ್ಸ್ ಅಂದ್ರೆ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ನಂಬರ್ಸ್ ಅಂಡ್ ಆಲ್ಸೋ ಇಟ್ ಈಸ್ ಹ್ಯಾವಿಂಗ್ 0 ಅಂದ್ರೆ ಆಕ್ಚುಲಿ ಇದನ್ನ ಪಾಸಿಟಿವ್ 0 ಅಂತ ಹೇಳಲ್ಲ, ನೆಗೆಟಿವ್ ಅನ್ನಲ್ಲ, ನ್ಯೂಟ್ರಲ್ ಅಂತ ಹೇಳ್ತೀವಿ. ಓಕೆ, ಈಗ ಇಂಟಿಜರ್ ಸೆಟ್ ನೋಡಿ. ಈಗ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಲ್ಲರಿಗಿಂತ ಕಡಿಮೆ ಇರುತ್ತೆ, ಬಿಕಾಸ್ ಇಟ್ ಬಿಗಿನ್ಸ್ ವಿತ್ 1 ಇಂದ ಸ್ಟಾರ್ಟ್ ಆಗಿರುತ್ತೆ. ಓಲ್ ನಂಬರ್ಸ್ ಅಂದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಿಕಾಸ್ 0 ಇರುತ್ತೆ. ಇಂಟೀಜರ್ಸ್ ಅಂದ್ರೆ ಇಂಟೀಜರ್ಸ್ ಅಲ್ಲಿ ನ್ಯಾಚುರಲ್ ನಂಬರ್ ಇರುತ್ತೆ, ಓಲ್ ನಂಬರ್ ಇರುತ್ತೆ ಅಂಡ್ ನೆಗೆಟಿವ್ ನಂಬರ್ಸ್ ಇರುತ್ತೆ. ನ್ಯಾಚುರಲ್ ನಂಬರ್ಸ್, ಓಲ್ ನಂಬರ್ಸ್ ಅಂಡ್ ಆಲ್ಸೋ ಇಟ್ ಹ್ಯಾಸ್ ಹ್ಯಾವಿಂಗ್ ನೆಗೆಟಿವ್ ನಂಬರ್ಸ್ ಆಲ್ಸೋ. ಹಂಗಾರೆ ಇಂಟೀಜರ್ಸ್ ಈಗ 3 ಸೆಟ್ ಯಾವ ಡಿಸ್ಕಸ್ ಮಾಡ್ದೋ, ನ್ಯಾಚುರಲ್ ನಂಬರ್ಸ್, ಓಲ್ ನಂಬರ್ಸ್, ಇಂಟೀಜರ್ಸ್ ಕಂಪೇರ್ ಮಾಡಿದ್ರೆ ಇಂಟೀಜರ್ಸ್ ನಮಗೆ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ನಂಬರ್ಸ್ ವಿತ್ 0 ಇರೋಗೆ ಆಗಿರುತ್ತೆ. ಓಕೆ, ಏನ್ ಪೂರ್ಣಾಂಕಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಆದರೆ ಇಂಟೀಜರ್ಸ್ ಅಂದ್ರೆ ಗೊತ್ತಾಯ್ತು, IRZ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ಅವ್ರು ಕೊಟ್ಟಿರೋದು ರಾಷನಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಆಫ್ಟರ್ ನ್ಯಾಚುರಲ್ ನಂಬರ್ಸ್, ಓಲ್ ನಂಬರ್ಸ್ ಅಂಡ್ ಇಂಟೀಜರ್ ದೇ ಆರ್ ಗಿವನ್ ರಾಷನಲ್ ನಂಬರ್ಸ್. ರಾಷನಲ್ ನಂಬರ್ಸ್ ಅಂದ್ರೆ ಏನು? ನಿಮ್ಗೆಲ್ಲ ಗೊತ್ತೇ ಇದೆ. ರಾಷನಲ್ ನಂಬರ್ ಅಂದ್ರೆ ಯಾವುದೇ ಒಂದು ನಂಬರ್ನ we can express if any number expressed in the form of P/Q. ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನ ಏನು P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕಾಗುತ್ತೆ. ಇಲ್ಲಿ Q ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಅಂದ್ರೆ ಡಿನಾಮಿನೇಟರ್ 0 ಆಗಿರಂಗಿಲ್ಲ. ಡಿನಾಮಿನೇಟರ್ 0 ಆಗಿದ್ರೆ ಏನಾಗುತ್ತೆ ಅಂತ ಫರ್ದರ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಈಗ ಎನಿ ನಂಬರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ P/Q ಆರ್ ಕಾಲ್ಡ್ ರಾಷನಲ್ ನಂಬರ್ಸ್. ಫಾರ್ ಎಕ್ಸಾಂಪಲ್
3/4 ಅಂತ ಬರೆದಿದ್ದೀನಿ. 3/4 ಅಂತ ಬರೆದಿದ್ದೀನಿ. ಇಲ್ಲಿ 3 ಅಂದ್ರೆ ಏನಾಗುತ್ತೆ, ಪಿ ಆಗುತ್ತೆ. ಕ್ಯೂ ಅಂದ್ರೆ ಏನಾಗುತ್ತೆ, 4 ಆಗುತ್ತೆ. ಇದು 3/4 ರ್ಯಾಷನಲ್ ನಂಬರ್ಸ್ ಆಗಿ ಆಗುತ್ತೆ, ಯಾಕೆಂದ್ರೆ ಇಟ್ಸ್ ಇನ್ ದ ಫಾರ್ಮ್ ಆಫ್ P/Q. ಸರ್ ಹಾಗಾದ್ರೆ 1 ರ್ಯಾಷನಲ್ ನಂಬರ್? ಎಸ್, 1 ಇಸ್ ಆಲ್ಸೋ ರ್ಯಾಷನಲ್ ನಂಬರ್. 1 ನ 1/1 ಅಂತ ಬರಿಬೋದಾ? 2 ನ 2/1 ಅಂತ ಬರಿಬೋದಾ? 0 ಇಸ್ ಆಲ್ಸೋ ರ್ಯಾಷನಲ್ ನಂಬರ್. ಇದು ಕೇಳ್ತಾರೆ, ಇಫ್ ಇಟ್ ಇಸ್ 0 ಇಸ್ ರ್ಯಾಷನಲ್ ನಂಬರ್, ಎಸ್ ಇಟ್ ಇಸ್ ಆಲ್ಸೋ ರ್ಯಾಷನಲ್ ನಂಬರ್. 0 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ 0/1 ಅಂತ ಬರಿಬಹುದು. ಓಕೆನಾ? ರ್ಯಾಷನಲ್ ನಂಬರ್ಸ್ ಅಂದ್ರೆ ಈಗ ಎಲ್ಲಿವರೆಗೂ ಏನ್ ಬರ್ಕೊಂಡಿದ್ದೋ, ನ್ಯಾಚುರಲ್ ನಂಬರ್ಸು, ಹೋಲ್ ನಂಬರ್ಸು, ಇಂಟೀಜರ್ಸು. ನೋಡಿ, ಈ ನ್ಯಾಚುರಲ್ ನಂಬರು ರ್ಯಾಷನಲ್ ನಂಬರ್ ಆಗೇ ಆಗುತ್ತೆ, ಹೋಲ್ ನಂಬರು ರ್ಯಾಷನಲ್ ನಂಬರ್ ಆಗುತ್ತೆ, ಇಂಟೀಜರ್ಸು ರ್ಯಾಷನಲ್ ನಂಬರ್ ಆಗುತ್ತೆ. ಹಾಗಿದ್ರೆ ನಾವೇನ್ ಹೇಳ್ತಿದ್ದೋ, ರ್ಯಾಷನಲ್ ನಂಬರ್ಸ್ ಅಂದ್ರೆ P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದೀವಿ. ಈಗಾದ್ರೆ 0 ರ್ಯಾಷನಲ್ ನಂಬರ್ ಆಗುತ್ತೆ, 1 ರ್ಯಾಷನಲ್ ನಂಬರು, -3 ರ್ಯಾಷನಲ್ ನಂಬರ್. ಏನಕ್ಕೆ -3 ರ್ಯಾಷನಲ್ ನಂಬರ್? ಇದನ್ನ -3/1 ಅಂತ ಬರಿಬಹುದು. ಅಂದ್ರೆ 2/5 ರ್ಯಾಷನಲ್ ನಂಬರು, -3/5 ರ್ಯಾಷನಲ್ ನಂಬರ್. ಈಗ ಯಾವ್ದು ಬರಿತಾ ಹೋದ್ರೆ ಎಲ್ಲ ರ್ಯಾಷನಲ್ ನಂಬರ್ಸ್ ಆಗ್ತವೆ. ಅಂದ್ರೆ ನಂಬರ್ನ ಡಿನಾಮಿನೇಟರ್ 0 ಬರೋಂಗಿಲ್ಲ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ 3/0 ಅಂತ ಬರ್ಕೊಂಡ್ಬಿಟ್ರೆ ಇದನ್ನ ಇನ್ಫೈನೈಟ್ ಅಂತ ಹೇಳ್ತೀವಿ. ಡಿನಾಮಿನೇಟರ್ 0 ಬಂತು ಅಂದ್ರೆ ಇದನ್ನ ನಾವು ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಇನ್ಫೈನೈಟ್ ಅಂತ ಹೇಳ್ತಾರೆ, ನಾಟ್ ಡಿಫೈನ್ಡ್ ಅಂತ ಹೇಳ್ತಾರೆ. ಡಿನಾಮಿನೇಟರ್ 0 ಬರಂಗಿಲ್ಲ. ಈಗ ಸರ್ ಇದು ರ್ಯಾಷನಲ್ ನಂಬರ್? 3/-7 ಇಸ್ ರ್ಯಾಷನಲ್ ನಂಬರ್. ಓಕೆ, ರ್ಯಾಷನಲ್ ನಂಬರ್ ಅಂದ್ರೆ P/Q ಫಾರ್ಮಲ್ ಎಕ್ಸ್ಪ್ರೆಸ್ ಯಾವ್ಯಾವ ಮಾಡಕ್ಕಾಗುತ್ತೋ ಅವೆಲ್ಲ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ನ ಸಮ್ ಟೆಕ್ಸ್ಟ್ ಬುಕ್, ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಯೂ ನಲ್ಲಿ ಇಂಡಿಕೇಟ್ ಮಾಡ್ತಿದ್ರು. ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಅಂದ್ರೆ. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಏನಾಗಿರ್ತವೆ? ಹೋಲ್ ನಂಬರ್ಸ್ ಆಗಿರ್ತವೆ, ಇಂಟೀಜರ್ಸ್ ಆಗಿರುತ್ತೆ, ಅಂಡ್ ಆಲ್ಸೋ ದೇ ಆರ್ ರ್ಯಾಷನಲ್ ನಂಬರ್ಸ್ ಆಲ್ಸೋ. ಕ್ಯೂ ರ್ಯಾಷನಲ್ ನಂಬರ್ಸ್ ಆಲ್ಸೋ. ಹಾಗಾದ್ರೆ ಹೋಲ್ ನಂಬರ್ ಏನಾಗಿರುತ್ತೆ? ಇಂಟೀಜರ್ಸ್ ಆಗಿರುತ್ತೆ. ದೆನ್ ವಾಟ್ ಇಸ್ ಇಟ್? ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಇಂಟೀಜರ್ಸ್ ಅಂದ್ರೆ ನೋಡಿ, ಇದು ಇಂಟೀಜರು, ಇದು ಇಂಟೀಜರು, ಇದು ಇಂಟೀಜರು. ಇದು ಕ್ಯೂ ಅನ್ನೋದು ಏನ್ ಹೇಳ್ತೀನಿ, ರ್ಯಾಷನಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಏನಾಗಿರುತ್ತೆ? ರ್ಯಾಷನಲ್ ನಂಬರ್ಸ್ ಆಗುತ್ತೆ. ಹೋಲ್ ನಂಬರ್ ರ್ಯಾಷನಲ್ ನಂಬರ್ ಆಗಿರುತ್ತೆ. ಇಂಟೀಜರ್ಸ್ ರ್ಯಾಷನಲ್ ನಂಬರ್ ಆಗಿರುತ್ತೆ. ಹೋಲ್ ನಂಬರ್ಗಳು ಮತ್ತೊಂದು ನ್ಯಾಚುರಲ್ ನಂಬರ್ಸ್ ಆಗೇ ಇರ್ತವೆ. ಓಕೆ, ನ್ಯಾಚುರಲ್. ಹಂಗಾದ್ರೆ ಎಲ್ಲಾ ನ್ಯಾಚುರಲ್. ಇದೊಂದು ಕ್ವಶನ್, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್? ಎಸ್, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್. ಇಟ್ ಕಾನ್ವರ್ಸ್, ಇಟ್ಸ್ ನಾಟ್ ಟ್ರೂ. ಈಗ ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್? ಎಸ್, ಇದು ಕರೆಕ್ಟ್ ಆಗುತ್ತೆ. ಎಲ್ಲಾ ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ ಆಗಿರ್ತವೆ. ಬಟ್ ಆಲ್ ಹೋಲ್ ನಂಬರ್ಸ್ ಆರ್ ನಾಟ್ ನ್ಯಾಚುರಲ್ ನಂಬರ್ಸ್. ಏನಕ್ಕಾಗಲ್ಲ ಅಂದ್ರೆ 0 ಅನ್ನೋದು ಹೋಲ್ ನಂಬರ್ ಅಲ್ಲಿ ಮಾತ್ರ ಇರುತ್ತೆ, ನ್ಯಾಚುರಲ್ ನಂಬರ್ ಅಲ್ಲಿ ಇರೋದಿಲ್ಲ. ಓಕೆ, ಟಿಲ್ ನಾವು ವಾಟ್ ವಿ ಡಿಸ್ಕಸ್ಡ್, ನಮ್ಗೆ ಇಲ್ಲಿವರೆಗೆ ಏನೋ ಡಿಸ್ಕಸ್ ಮಾಡ್ದೋ, ನ್ಯಾಚುರಲ್ ನಂಬರ್ಸು, ದೆನ್ ಹೋಲ್ ನಂಬರ್ಸು, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಂದ್ರೆ ಕನ್ನಡದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಈಗ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಯಾವುದೇ ಒಂದು ಸಂಖ್ಯೆನ P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ Q ನಾಟ್ ಈಕ್ವಲ್ ಟು 0, 0 ಡಿನಾಮಿನೇಟರ್ 0 ಆಯ್ತು ಅಂದ್ರೆ ಇನ್ಫೈನೈಟ್ ಅಥವಾ ನಾಟ್ ಡಿಫೈನ್ಡ್ ಆಗುತ್ತೆ ಅಂತ ಹೇಳಿದೀನಿ. ಈಗ ನೆಕ್ಸ್ಟ್ ಇದ್ರೊಳಗೆ ಅವ್ರು ಡಿಸ್ಕಸ್ ಮಾಡೋಕ್ಕೆಲ್ಲ ಟಾಪಿಕ್ ಇರ್ರಾಷನಲ್ ನಂಬರ್. ಇರ್ರಾಷನಲ್ ನಂಬರ್ ಅಂದ್ರೆ ರ್ಯಾಷನಲ್ ಆಪೋಸಿಟ್. ಅಂದ್ರೆ P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಿಲ್ಲ ಅಂದ್ರೆ ವಿ ಕಾಲ್ ಇಟ್ ಆಸ್ ಇರ್ರಾಷನಲ್ ನಂಬರ್. P/Q ಫಾರ್ಮ್ ಅಲ್ಲಿ ಯಾವುದೇ ನಂಬರ್ ನಾವು ಎಕ್ಸ್ಪ್ರೆಸ್ ಮಾಡಕ್ ಆಗಿಲ್ಲ ಅಂದ್ರೆ ದಟ್ ವಿಲ್ ಬಿ ಇರ್ರಾಷನಲ್ ನಂಬರ್. ಈಗ √2 ಇದು ರ್ಯಾಷನಲ್ ನಂಬರ್. ರೂಟ್ ಒಳಗಡೆ ಯಾವುದೇ ಪ್ರೈಮ್ ನಂಬರ್ ಬರೋದು ಮಸ್ಟ್ ಅಂಡ್ ಶುಡ್ ಇರ್ರಾಷನಲ್ ನಂಬರ್. ಸೊ ಹಾಗಾದ್ರೆ ಕಾಂಪೋಸಿಟ್ ನಂಬರ್ ಬರೋದು ಇರ್ರಾಷನಲ್ ನಂಬರ್ ಆಗ್ತಾವ? ಕೆಲವು ಕಾಂಪೋಸಿಟ್ ನಂಬರ್ಸ್ ಆಗ್ತವೆ, ಕೆಲವು ಆಗಲ್ಲ. ಬಟ್ ರೂಟ್ ಒಳಗಡೆ ಕಂಪಲ್ಸರಿ ಪ್ರೈಮ್ ನಂಬರ್ ಇತ್ತು ಅಂದ್ರೆ ಮಸ್ಟ್ ಅಂಡ್ ಶುಡ್ ದಟ್ ವಿಲ್ ಬಿ ದ ಇರ್ರಾಷನಲ್. √2, √3, √5, √7 ಇವೆಲ್ಲ ಇರ್ರಾಷನಲ್ ನಂಬರ್. ಪೈ ಇಸ್ ಆಲ್ಸೋ ಇರ್ರಾಷನಲ್ ನಂಬರ್. ಇದೊಂದು ಇಂಪಾರ್ಟೆಂಟ್. ಪೈ ಅಂದ್ರೆ ನೀವು 3.14 ಅಥವಾ 22/7 ಅಂತ ನಾವು ಕನ್ಸಿಡರ್ ಮಾಡ್ತೀವೋ ಜಾಮೆಟ್ರಿಕಲ್ ಕ್ಯಾಲ್ಕುಲೇಷನ್. ಬಟ್ ಪೈ ಇಸ್ ಆಲ್ಸೋ ಎಂತ ನಂಬರ್? ಇರ್ರಾಷನಲ್ ನಂಬರ್. ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇರ್ರಾಷನಲ್ ನಂಬರ್ ಅಂದ್ರೆ ಹೇಳ್ತೀನಿ, ಇನ್ನೊಂದ್ಸರಿ ಕೇಳ್ಕೊಳ್ಳಿ. ದ ನಂಬರ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P/Q. ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. √2. ಹಾಗಾದ್ರೆ √4 ಸರ್ ಇರ್ರಾಷನಲ್ ನಂಬರ್? √4 ಇರ್ರಾಷನಲ್ ನಂಬರ್, ರ್ಯಾಷನಲ್ ನಂಬರ್. √4 ಅಂದ್ರೆ ವ್ಯಾಲ್ಯೂ ಎಷ್ಟಪ್ಪ? 2. ಇದು ಹೆಂಗ್ ಬರ್ಬೋದು? 2/1 ರ್ಯಾಷನಲ್ ನಂಬರ್ ಆಯ್ತು ತಾನೆ. √1 ಇಸ್ ಆಲ್ಸೋ ರ್ಯಾಷನಲ್ ನಂಬರ್. √9 ಇವೆಲ್ಲ ರ್ಯಾಷನಲ್ ನಂಬರ್ಸ್. ಓಕೆ, √8 ಇದೆ. √8 ರ್ಯಾಷನಲ್ ನಂಬರ್. √8 ಹೆಂಗ್ ಬರಿಬಹುದು? 4 × 2 ಬರಿಬಹುದು. 4 ರೂಟಿಂದ ಆಚೆ ಹೊರಡೋದು ಎಷ್ಟು? 2√2 ಬಂತು ಎಂತ ನಂಬರ್? ಅದು ಈ ರ್ಯಾಷನಲ್ ನಂಬರ್ ಆಗುತ್ತೆ. ನಿಮ್ಗೆ ಈ ರೀತಿ ಕೇಳ್ಬೋದು ನೋಡಿ.
ವಿಚ್ ಆಫ್ ದ ಫಾಲೋಯಿಂಗ್ Which of the following is irrational number ಅಂತ ಕೇಳಬಹುದು. Which of the following is irrational number ಅಂತ ಆಪ್ಷನ್ ಈ ರೀತಿ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. Which of the following is irrational number? ಈ ರೀತಿ ಇದೆ ನೋಡಿ, 0.9999 0.345 3.47 ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇರ್ರಾಷನಲ್ ನಂಬರ್ ಅಂತ ಕೇಳಿದ್ರೆ ನಾವು ಗೋ ಥ್ರೂ ಬೈ. ಸರ್ 0.999 ಇರ್ರಾಷನಲ್ ನಂಬರ್ ಅಂತ ಕೇಳ್ತೀರಾ? ನೋಡಿ, ರಾಷನಲ್ ನಂಬರ್ಗೂ ಇರ್ರಾಷನಲ್ ನಂಬರ್ಗೂ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಏನ್ ಪಿ ಬೈ ಕ್ಯೂ ಫಾರ್ಮ್ ಅಂತ ಹೇಳ್ತಿದೀವಿ, ಇದು ಇಂಪಾರ್ಟೆಂಟ್. ರಾಷನಲ್ ನಂಬರ್ ಆಗಿರ್ಬೇಕು ಅಂದ್ರೆ ಇಫ್ ಎನಿ ನಂಬರ್ ಕಾಲ್ಡ್ ಆಸ್ ರಾಷನಲ್ ನಂಬರ್ ಆಗಿರ್ಬೇಕು ಅಂದ್ರೆ ಅದು ನಾವು ಈಗ ಫಾರ್ ಎಕ್ಸಾಂಪಲ್ 3/2 ಅಂತಲೇ ಅನ್ಕೊಳ್ಳಿ. ಇದು ರಾಷನಲ್ ನಂಬರ್ ಅಂತ ನಮಗೆ ಗೊತ್ತು, ಪಿ ಬೈ ಕ್ಯೂ ಫಾರ್ಮಲ್ ಇದೆ. ಸರ್ ಇದನ್ನ ಕೊಟ್ಬಿಟ್ಟು ಕೇಳ್ತಾರ ಅವರು 0.9999 ಎಕ್ಸೆಟ್ರಾ ಅಂತ ಡೆಸಿಮಲ್ ಅಲ್ಲಿ ಇದೆ. ಡೆಸಿಮಲ್ ಅಲ್ಲಿ ಇದ್ದಾಗ ಯಾವುದೇ ಒಂದು ನಂಬರ್ ರಾಷನಲ್ ನಂಬರ್ ಆಗಿರ್ಬೇಕು ಅಂದ್ರೆ ಯಾವಾಗ ಡೆಸಿಮಲ್ ಪಾರ್ಟ್ ಇದ್ದಾಗ ಅದು ಫಸ್ಟ್ ಕಂಡೀಷನ್ ರಿಪೀಟಿಂಗ್ ಆಗಿರ್ಬೇಕು. ಏನಾಗಿರ್ಬೇಕು? ರಿಪೀಟಿಂಗ್ ಆಗಿರ್ಬೇಕು. ರೆಕರಿಂಗ್ ಡೆಸಿಮಲ್ ಅಂತ ಹೇಳ್ತಾರೆ, ಅಂದ್ರೆ ರಿಪೀಟಿಂಗ್ ಡೆಸಿಮಲ್. ರೆಕರಿಂಗ್ ಅಂದ್ರೆ ರಿಪೀಟಿಂಗ್ ಆಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 0 ಪಾಯಿಂಟ್ ಆದ್ಮೇಲೆ 9999 ರಿಪೀಟ್ ಆಗ್ತಾ ಇದೆ. ಸರ್ ಹಾಗಾದ್ರೆ ಇದಾಗುತ್ತಾ? ಓಕೆ, ಚೇಂಜ್ ಮಾಡ್ತೀನಿ ಎಕ್ಸಾಂಪಲ್. ನೋಡಿ ಇಲ್ಲಿ 3.53434343 ಇಲ್ಲಿ ರಿಪೀಟಿಂಗ್ ಪಾರ್ಟ್ ಇದೆ. ಯಾವುದು? 4343 ಅನ್ನೋದು ರಿಪೀಟಿಂಗ್ ಪಾರ್ಟ್ ಇತ್ತು ಅಂದ್ರೆ ಮಸ್ಟ್ ಅಂಡ್ ಶುಡ್ ರಾಷನಲ್ ನಂಬರ್ ಆಗುತ್ತೆ. ಯಾವುದೇ ಒಂದು ಇಫ್ ಇಟ್ ಎನಿ ಡೆಸಿಮಲ್ ನಂಬರ್ ಇಸ್ ರಾಷನಲ್ ನಂಬರ್, ಯಾವುದೇ ಒಂದು ಡೆಸಿಮಲ್ ನಂಬರ್ಗಳು ಕೊಟ್ಟಿದ್ದಾಗ ರಾಷನಲ್ ನಂಬರ್ ಆಗಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ರಿಪೀಟಿಂಗ್ ಆಗಿರ್ಬೇಕು. ರಿಪೀಟಿಂಗ್ ಆಗ್ಲಿಲ್ಲ ಅಂದ್ರೆ ನೋಡಿ ಇಲ್ಲಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಬಟ್ ರಿಪೀಟಿಂಗ್ ಪಾರ್ಟ್ ಇದೆ. 4343 ರಿಪೀಟಿಂಗ್ ಇದೆ, ಅದಕ್ಕೋಸ್ಕರ ನಾವು ರಾಷನಲ್ ನಂಬರ್ ಅಂತ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ರಾಷನಲ್ ನಂಬರ್ ಆಗ್ಬೇಕು ಅಂದ್ರೆ ಯಾವುದೇ ಒಂದು ಡೆಸಿಮಲ್ ಇದರಲ್ಲಿ ರಿಪೀಟಿಂಗ್ ಪಾರ್ಟ್ ಇರಬೇಕು. ರಿಪೀಟಿಂಗ್ ಪಾರ್ಟ್ ಇದೆ, ಇಲ್ಲೂ ರಿಪೀಟಿಂಗ್ ಪಾರ್ಟ್ ಇದೆ. ಅದನ್ನ ರಿಪೀಟಿಂಗ್ ಪಾರ್ಟ್ ಈ ರೀತಿ ಇಂಡಿಕೇಟ್ ಮಾಡ್ತಾರೆ. 3.5343 ರಿಪೀಟ್ ಆಗ್ತದೆ. ಇಲ್ಲಿ 2 ಟರ್ಮ್ಸ್ ರಿಪೀಟ್ ಆಗ್ತಾರೆ, 43 ಅದ್ಮೇಲೆ ಬಾರಿಂಗ್ ಹಾಕಿರ್ತಾರೆ. ಇಲ್ಲ ರಿಪೀಟಿಂಗ್ ಆಗಿಲ್ಲ ಅಂದ್ರೆ ಮಸ್ಟ್ ಅಂಡ್ ಶುಡ್ ಟರ್ಮಿನೇಟಿಂಗ್ ಆಗಿರ್ಬೇಕು. ಟರ್ಮಿನೇಟಿಂಗ್ ಅಂದ್ರೆ ಕಂಪ್ಯೂಟರ್ ಡಿವೈಡ್ ಆಗಿ ನೋಡಿ 2.45 ನೋಡಿ ಇಲ್ಲಿ ಮುಂದೆ ಕೆಲವು ಡಾಟಾ ಎಕ್ಸೆಟ್ರಾ ಅಂತ ಇಲ್ಲ, 2.45 ಟರ್ಮಿನೇಟ್ ಆಗೋಗಿದೆ. ಈ ಡೆಸಿಮಲ್ ಪಾರ್ಟ್ ಏನಾಗಿದೆ? ಇದು ಡೆಸಿಮಲ್ ಟರ್ಮಿನೇಟಿಂಗ್ ಆಗಿದೆ. ಏನಂತ 2.45 ಡೆಸಿಮಲ್ ಟರ್ಮಿನೇಟಿಂಗ್ ಅಂದ್ರೆ ಕಂಪ್ಲೀಟ್ ಡಿವೈಡ್ ಆಗಿದೆ. ಓಕೆ, ಇದನ್ನ ಫ್ರಾಕ್ಷನ್ ಬರೀಬಹುದು. ಫ್ರಾಕ್ಷನ್ ಬರೆದ್ರೆ 245/100 ಆಗುತ್ತೆ. ನೀವು ಡಿವೈಡ್ ಮಾಡ್ಕೊಂಡ್ರೆ ಕರೆಕ್ಟ್ ಎಕ್ಸಾಕ್ಟ್ ಡಿವೈಡ್ ಆಗಿ 2.45 ಬರುತ್ತೆ. ಈಗ ಇನ್ನೊಂದು 0ನೇ ಬರೆಯೋದು ಬೇಡ, ಚೇಂಜ್ ಮಾಡೋಣ. 7.3131313131 ಅಂತ ಹಿಂಗೂ ಹೋಗ್ತಿದೆ. 31 ರಿಪೀಟ್ ಆಗ್ತಿದೆ. ಹಂಗಾದ್ರೆ ಏನಾಗುತ್ತೆ? ಇದು ರಾಷನಲ್ ನಂಬರ್ ಆಗುತ್ತೆ. ಏನಾಗುತ್ತೆ? ರಾಷನಲ್ ನಂಬರ್ ಆಗುತ್ತೆ. ರಾಷನಲ್ ನಂಬರ್ ಆಗ್ಬೇಕು ಅಂದ್ರೆ 2 ಕಂಡೀಷನ್ ಇರಬೇಕು. 2 ಕಂಡೀಷನ್ ಯಾವ್ದಾದ್ರೂ ಒಂದ್ ಇರ್ಬೇಕು. ರಾಷನಲ್ ನಂಬರ್ ಆಗ್ಬೇಕು ಅಂದ್ರೆ ಡೆಸಿಮಲ್ ಐದರ್ ಟರ್ಮಿನೇಟಿಂಗ್ ಆಗಬೇಕು, ಆರ್ ರೆಕರಿಂಗ್ ಡೆಸಿಮಲ್ ಇರ್ಬೇಕು. ರೆಕರಿಂಗ್ ಅಥವಾ ರಿಪೀಟಿಂಗ್ ಅಂತ ಹೇಳ್ತಾರೆ. ರೆಕರಿಂಗ್ ಆರ್ ರಿಪೀಟಿಂಗ್ ಡೆಸಿಮಲ್ ಇರ್ಬೇಕು. ಹಂಗಿದ್ರೆ ಮಾತ್ರ ಯಾವುದೇ ನಂಬರ್ನ ನಾವು ರಾಷನಲ್ ನಂಬರ್ ಅಂತ ಹೇಳ್ಬೋದು. ರಿಪೀಟಿಂಗ್ ಡೆಸಿಮಲ್ ಇರ್ಬೇಕು, ರಿಪೀಟಿಂಗ್ ಇರ್ಬೇಕು. ಈಗ ಚಲಾಗಿ 0.999999 ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಅಂತ ಕೇಳ್ತಾರೆ. 0.999 ಎಕ್ಸ್ಪ್ರೆಸ್ ಇನ್ ದ ಪಿ ಬೈ ಕ್ಯೂ ಮಾಡಿದ್ರೆ ಅದು 1 ಬರುತ್ತೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ತೋರಿಸ್ಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ 1 ಆಗುತ್ತೆ ಅಂತ. ಓಕೆ, ಇರ್ರಾಷನಲ್ ನಂಬರ್ಸ್ ಅಂದ್ರೆ ಈಗ ರಾಷನಲ್ ನಂಬರ್ಸ್ ಅಂದ್ರೆ ಇದು ಟರ್ಮಿನೇಟಿಂಗ್ ಆಗಿರ್ಬೇಕು ಅಥವಾ ರೆಕರಿಂಗ್ ಅಥವಾ ರಿಪೀಟಿಂಗ್ ಡೆಸಿಮಲ್ಸ್ ಇರಬೇಕು. ಇರ್ರಾಷನಲ್ ಆದ್ರೆ ಇವೆರಡೂ ಇರಲ್ಲ. ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್. ಫಾರ್ ಎಕ್ಸಾಂಪಲ್ 3.30405060708090 ಹಿಂಗೆ ಹೋಗ್ತಾ ಇದೆ. ಯಾವ್ದು ರಿಪೀಟ್ ಆಗ್ತಾ ಇಲ್ಲ, ಯಾವುದೋ ಒಂದು ರಿಪೀಟ್ ಆಗ್ತಿಲ್ಲ. ಇದು ಟರ್ಮಿನೇಟಿಂಗ್ ಆಗಿಲ್ಲ, ಮುಂದೆ ಕಂಟಿನ್ಯೂ ಆಗ್ತಾ ಇದೆ, ಮತ್ತೆ ರಿಪೀಟಿಂಗು ಆಗ್ತಿಲ್ಲ. ಟರ್ಮಿನೇಟಿಂಗ್ ಆಗ್ತಿಲ್ಲ, ರಿಪೀಟಿಂಗು ಆಗ್ತಿಲ್ಲ ಅಂದ್ರೆ
ಅದನ್ನ ನಾವು ಇರ್ರಾಷನಲ್ ನಂಬರ್ ಅಂತ ಹೇಳ್ತೀವಿ. ಇರ್ರಾಷನಲ್ ಯಾವುದೇ ಡೆಸಿಮಲ್ ನಂಬರ್ ಟರ್ಮಿನೇಟಿಂಗು ಆಗ್ದಂಗೆ, ಟರ್ಮಿನೇಟಿಂಗ್ ಅಂದ್ರೆ ಕಂಪ್ಲೀಟ್ ಡಿವೈಡ್ ಆಗ್ದಂಗೆ. ಫಾರ್ ಎಕ್ಸಾಂಪಲ್ 1/2 ಇದೆ, ಇದು ಕಂಪ್ಲೀಟ್ ಡಿವೈಡ್ ಆಗುತ್ತೆ, ಎಷ್ಟಾಗುತ್ತೆ 0.5 ಬರುತ್ತೆ, ಕರೆಕ್ಟಾ? ಈಗ 3/4 0.75 ಆಗುತ್ತೆ, ಟರ್ಮಿನೇಟಿಂಗ್ ಆಗುತ್ತೆ. ಇವೆಲ್ಲ ಎಂತ ನಂಬರ್? ರ್ಯಾಷನಲ್ ನಂಬರ್ಸ್, ಅದಕ್ಕೆ ಟರ್ಮಿನೇಟಿಂಗ್ ಆಗ್ತವೆ. ಇಲ್ಲ ಕೆಲವು ಈಗ 1/3 ಡಿವೈಡ್ ಮಾಡ್ತಾ ಹೋಗ್ರಿ ನಿಮ್ಗೆ 0.3333 ಹಂಗೆ ರಿಪೀಟ್ ಆಗ್ತದೆ. ಬಟ್ ರಿಪೀಟ್ ಆಗ್ತಾ ಇದೆ ನೋಡಿ, ಈ ಫಸ್ಟ್ ಇಲ್ಲಿ ಟರ್ಮಿನೇಟಿಂಗ್ ಆಗ್ತಿದೆ, ಇದು ರಿಪೀಟ್ ಆಗ್ತಿದೆ. ಅಂದ್ರೆ ಟರ್ಮಿನೇಟಿಂಗ್ ಆದ್ರೂ ರ್ಯಾಷನಲ್ ನಂಬರ್ಸೆ, ರಿಪೀಟಿಂಗ್ ಆದ್ರೂ ರ್ಯಾಷನಲ್ ನಂಬರ್ಸೆ. ಇವೆರಡೊಳಗೆ ಎರಡೂ ಆಗ್ಲಿಲ್ಲ ಅಂದ್ರೆ ದಟ್ ವಿಲ್ ಬಿ ದ ಇರ್ರಾಷನಲ್ ನಂಬರ್ಸ್. ಅದೆಂತ ನಂಬರ್ಸ್ ಆಗಿರುತ್ತೆ? ಇರ್ರಾಷನಲ್ ನಂಬರ್ಸ್ ಆಗುತ್ತೆ. ಈ ಕಾನ್ಸೆಪ್ಟ್ ಮಸ್ಟ್ ಅಂಡ್ ಶುಡ್ ಗೊತ್ತಿದ್ರೆ ನಿಮ್ಗೆ ಯಾವ್ದಾದ್ರು ಕ್ವಶನ್ಗಳು ಕೇಳಿದಾಗ ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ. ಈ ಕಾನ್ಸೆಪ್ಟ್ ತುಂಬಾ ಟೈಮ್ ಹಿಡಿಯೋದು. ಇದ್ರೊಳಗೆ ಫಾರ್ ಎಕ್ಸಾಂಪಲ್ ಕೊಟ್ಟಿರೋ ನಂಬರ್ಸ್ ನ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p/q ಅಂತ ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ 0.66666 ಅಂತ ಕೊಟ್ಟಿದ್ದಾರೆ. ದ ಡೆಸಿಮಲ್ ಎಕ್ಸ್ಪಾನ್ಷನ್ 0.6666 ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p/q ಅಂತ ಕೊಟ್ಬಿಟ್ಟು ನಿಮ್ಗೆ ಆಪ್ಷನ್ ಕೊಡ್ತಾರೆ. ಆಪ್ಷನ್ಗಳು ಏನಾದ್ರು ಕೊಟ್ರೆ ನಿಮ್ಗೆ ಆಪ್ಷನ್ ಕೊಟ್ಟಾಗ ಅಲ್ಲೇ ಡಿವೈಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಬಹುದು. ಈಗ ಫಾರ್ ಎಕ್ಸಾಂಪಲ್ ಇದೇನಾಗುತ್ತೆ ಅಂದ್ರೆ 2/3 ಆಗುತ್ತೆ. ಹೆಂಗೆ? 3 ಇಂದ ಡಿವೈಡ್ ಮಾಡಿ, ಪಾಯಿಂಟ್ ಇಕ್ಕೊಂಡೆ 20 ಆಯ್ತು, 3 6 ಎಷ್ಟಾಯ್ತು 18, 20 ಪಾಯಿಂಟ್ ಇಕ್ಕಿದ್ದೀನಿ, ಮತ್ತೆ ಕಂಟಿನ್ಯೂ ಆಗ್ತದೆ ನೋಡಿ 18 2 ಕಂಟಿನ್ಯೂ ಆಗ್ತದೆ ಅಂದ್ರೆ 0.6. ನೀವು ಕೊಟ್ಟಿರೋ ಆಪ್ಷನ್ ಅಲ್ಲೇ ಚೆಕ್ ಮಾಡ್ಕೊಬಹುದು ಡೆಸಿಮಲ್ ಎಕ್ಸ್ಪೆನ್ಷನ್ ಯಾವ್ದಾಗುತ್ತೆ ಅಂತ. ಓಕೆ, ಕೆಲವೊಂದು ಟೈಮ್ ಆಗಲ್ಲ. ಈಗ 0.99 ಈಗ ಹೇಳಿದ್ರೆ 0.999 ಕೊಟ್ಟಿದ್ದಾರೆ, ಇದು 1 ಹೆಂಗಾಗುತ್ತೆ ಅಂತ ನೋಡ್ಬಿಡೋಣ. The decimal expansion 0.9999 etc. express in the form of p/q. ಇದನ್ನ p/q ಫಾರ್ಮ್ ಅಲ್ಲಿ ಬರೆದ್ರೆ 1 ಹೆಂಗಾಗುತ್ತೆ? ಫಸ್ಟ್ ಇಲ್ಲಿ x ಅಂತ ಕೊಟ್ಟಿರೋ ಪಾರ್ಟ್ ನ ತಗೊಳ್ಳಿ, 0.9 ಬಾರ್ ಅಂತ ಹಾಕೊಂಡ್ಬಿಟ್ಟು ರಿಪೀಟ್ ಆಗ್ತಿರೋದೇ ತಾನೆ. ಇಲ್ಲಿ ರಿಪೀಟ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ರಿಪೀಟಿಂಗ್ ಪಾರ್ಟ್ ಸಿಗ್ತಾ ಇದೆ. ರಿಪೀಟ್ ಆಗ್ತಿರೋದು ಎಷ್ಟು ನಂಬರು? ಒಂದೇ ನಂಬರು 9 ಮಾತ್ರ. ಹಾಗಾದ್ರೆ ಆ ರಿಪೀಟಿಂಗ್ ಪಾರ್ಟ್ ನ ಫಸ್ಟ್ ನಾವು ಆಫ್ಟರ್ ಡೆಸಿಮಲ್ ಇದೆಯಲ್ಲ ಇಲ್ಲಿ, ಅದು ಈ ಕಡೆ ತಗೊಂಡ್ಬಿಡೋಣ. ಇನ್ನ ಡೆಸಿಮಲ್ ಪಾರ್ಟ್ ಇಂಟಿಗ್ರಲ್ ಪಾರ್ಟ್ ಅಂತ ಹೇಳ್ತಾರೆ. ನಾವ್ ಈ ಕಡೆ ಬಂದ್ಬಿಡ್ಬೇಕದು, ಯಾವುದು ಇಂಟೀಜರ್ ಪಾರ್ಟಿಗೆ ಬಂದ್ಬಿಡ್ಬೇಕದು, ಇಂಟೀಜರ್ ಪಾರ್ಟಿಗೆ ಬರ್ಬೇಕು. ಎಷ್ಟು ನಂಬರ್ ಇದೆ? ಒಂದೇ ನಂಬರ್ ಇರೋದ್ರಿಂದ ಬೋತ್ ಸೈಡ್ ಐ ವಿಲ್ ಮಲ್ಟಿಪ್ಲೈಡ್ ಬೈ 10. ಬೋತ್ ಸೈಡ್ ಮಲ್ಟಿಪ್ಲೈಡ್ ಬೈ 10 ಅಂದ್ರೆ 10 ಇಂಟು ಎಕ್ಸ್ 10x ಆಗುತ್ತೆ. ಈ 0.9 ಬಾರ್ ಇಂಟು 10 ಮಾಡಿದ್ರೆ ಇದೇನಾಗುತ್ತೆ ಅಂದ್ರೆ 9.9 ಬಾರ್ ಆಗುತ್ತೆ. ಈಗ ಇದನ್ನ ಸಬ್ಟ್ರಾಕ್ಟ್ ಮಾಡ್ಬಿಡ್ತೀನಿ. 10x ಇಂದ x ನ ಸಬ್ಟ್ರಾಕ್ಟ್ ಮಾಡ್ತೀನಿ, 9.9 ಬಾರ್ ಇಂದ 0.9 ಬಾರ್ ನ ಸಬ್ಟ್ರಾಕ್ಟ್ ಮಾಡ್ತೀನಿ. 10x ಅಲ್ಲಿ x ಹೋಯ್ತು, 10x ಅಲ್ಲಿ x ಹೋಯ್ತು ಅಂದ್ರೆ 9x, 9.9 ಬಾರ್ ಅಲ್ಲಿ 0.9 ಬಾರ್ ಹೋಯ್ತು 9. ನೋಡಿ x is equal to 9/9 ಎಷ್ಟಾಯ್ತು? x is equal to 1. x ಅಂದ್ರೆ ಏನ್ ತಗೊಂಡಿದ್ದೆ ನಾನು? x ಅಂದ್ರೆ 0.9 ಬಾರ್ ಅಂತ ತಗೊಂಡಿದ್ದೆ. x ಅಂದ್ರೆ ಏನ್ ಬರ್ತಾ ಇದೆ? 1 ಅಂದ್ರೆ 0.9 ಬಾರ್ is equal to ಏನಾಯ್ತು? 1 ಅಂತ ಆಗ್ಬಿಡ್ತು. ಈ ರೀತಿ ಆಗುತ್ತೆ, ಇದು ಗೊತ್ತಿರ್ಲಿ. ಈಗ ನೆಕ್ಸ್ಟ್ ನಂಬರ್ ಸಿಸ್ಟಮ್ ಅಲ್ಲಿ ಅವ್ರು ಕೊಟ್ಟಿರೋ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಯೂಕ್ಲಿಡ್ ಡಿವಿಷನ್ ಲೆಮ್ಮ ಅಂದ್ರೆ ನಿಮ್ಗೆಲ್ಲ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ನಂಬರ್ಗಳು ತಗೊಂಡು ಈಗ ಫಾರ್ ಎಕ್ಸಾಂಪಲ್ 18 ಅನ್ನೋದು ಒಂದು ನಂಬರ್, ಅದನ್ನ 5 ಇಂದ ಡಿವೈಡ್ ಆಗ್ತಾ ಇದೆ. 5 ಡಿವೈಸರ್, ಇದು ಡಿವೈಡೆಂಡ್. ಕೋಶೆಂಟ್ ಏನಾಗುತ್ತೆ? 5 3 is 15, ರಿಮೈಂಡರ್ ಎಷ್ಟಾಯ್ತು? 3 ಆಯ್ತು. ಇದನ್ನ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಅಂದ್ರೆ ಫಾರ್ ಎನಿ ಪಾಸಿಟಿವ್ ಇಂಟಿಜರ್ a and b ನೋಡಿ. ಈಗ ನಾನು ಡಿವೈಡ್ ಮಾಡ್ತಿರೋದು 18 ನ 5 ಇಂದ ಡಿವೈಡ್ ಮಾಡ್ತಿದ್ದೀನಿ. ಇಟ್ ವಿಲ್ ಬಿ ಡಿವೈಸರ್, ಡಿವೈಡೆಂಡ್, ಕೋಶೆಂಟ್, ರಿಮೈಂಡರ್. ಇದನ್ನೇ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಅಂದ್ರೆ ಒಂದು ರಿಲೇಷನ್ ಬರುತ್ತೆ, ದಟ್ ವಿಲ್ ಬಿ a is equal to bq plus r ಅಂತ. ಇದು ಯೂಕ್ಲಿಡ್ ಡಿವಿಷನ್ ಲೆಮ್ಮ ರಿಲೇಷನ್. ಓಕೆ, ಇದನ್ನ ಇಂಟು ಹಾಕ್ಬಿಟ್ಟು ಹೇಳ್ತಾರೆ a is equal to bq plus r. ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ನೋಡಿ. ನಾವು a ಅಂದ್ರೆ ಇಲ್ಲಿ ಡಿವೈಡೆಂಡ್ ಏನಿರುತ್ತೋ ದಟ್ ವಿಲ್ ಬಿ ದ a ಡಿವೈಡೆಂಡ್. ಓಕೆ, 5 ಅಂದ್ರೆ ಡಿವೈಸರ್, ಡಿವೈಸರ್ ಅಂದ್ರೆ b ನ ಡಿವೈಸರ್, ಇದು ಕೋಶೆಂಟ್, ಇಟ್ ವಿಲ್ ಬಿ ದ ರಿಮೈಂಡರ್. ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ. a ಅಂದ್ರೆ ಡಿವೈಡೆಂಡ್ 18, b ಅಂದ್ರೆ ಡಿವೈಸರ್, q ಅಂದ್ರೆ ಕೋಶೆಂಟ್, ರಿಮೈಂಡರ್. ನೋಡಿ 5 3 is 15 plus 3 ಕರೆಕ್ಟ್ ಬರ್ತಿದೆ. ಇದು ನಿಮ್ಗೆ ಸಿಂಪಲ್ ಗೊತ್ತಿರುತ್ತೆ. ಇದನ್ನ ನಾವು ಯೂಕ್ಲಿಡ್ ಡಿವಿಷನ್ ಲೆಮ್ಮ ರಿಲೇಷನ್ ಅಂತ ಹೇಳ್ತೀವಿ. ಯೂಕ್ಲಿಡ್ ಡಿವಿಷನ್ ಲೆಮ್ಮ ರಿಲೇಷನ್ ಅಂತ ಹೇಳ್ತೀವಿ. ಯೂಕ್ಲಿಡ್ ಡಿವಿಷನ್ ಲೆಮ್ಮ ಕರೆಕ್ಟ್ ರಿಲೇಷನ್ ಯಾವ್ದಪ್ಪ ಅಂದ್ರೆ a is equal to bq plus r. ಇಲ್ಲಿ ರಿಮೈಂಡರ್ ಯಾವತ್ತೂ ಕೂಡ ನಮ್ಗೆ ಏನು ಡಿವೈಸರ್ ಏನಿದೆ ಅದಕ್ಕಿಂತ ಕಡಿಮೆ ಬರಬೇಕು. ರಿಮೈಂಡರ್ ಈಸ್ 0 ಆಗಿರ್ಬೇಕು, ಅದರ್ ರಿಮೈಂಡರ್ ಈಕ್ವಲ್ ಟು 0 ಆಗಿರ್ಬೇಕು, ಅಥವಾ ರಿಮೈಂಡರ್ ಈಸ್ ಲೆಸ್ ದ್ಯಾನ್ ಯಾವುದು ಡಿವೈಸರ್ ಯಾವ್ದಿದೆ, ಯಾವುದು ಬಿ ತಾನೆ, ಅದಕ್ಕಿಂತ ಕಡಿಮೆ ಇರಬೇಕು. ಅಲ್ಲಿವರೆಗೂ ನಾವು ಡಿವೈಡ್ ಮಾಡ್ತಿರ್ತೀವಿ, ಡೆಸಿಮಲ್ ಇಟ್ಕೊಂಡು ಮಾಡ್ತೀವಿ. ಬಟ್ ಇದನ್ನ ಈ ರೀತಿ ಸ್ಟ್ಯಾಂಡರ್ಡ್ ಆಗಿ ಹೇಳ್ತೀವಿ, a is equal to bq plus r ಅಂತ. ಓಕೆ,
ಈಗ ನೆಕ್ಸ್ಟ್ ಇದ್ರ ಮೇಲೆ ಈಕ್ವಲ್ ಡಿವಿಷನ್ ನಮ್ಮ ರಿಲೇಷನ್ ಕೇಳ್ಬೋದು. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್, ಈ ಟಾಪಿಕ್ ಬಗ್ಗೆ ತುಂಬಾ ಜನ ಡಿಸ್ಕಸ್ ಮಾಡಿರಲ್ಲ. ಫಂಡಮೆಂಟಲ್ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಟಾಪಿಕ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಇದೊಂದು ಡೆಫಿನೇಷನ್ ಬರುತ್ತೆ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ಒಂದು ಡೆಫಿನೇಷನ್ ಬರುತ್ತೆ. ಆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ಡೆಫಿನೇಷನ್ ಏನಪ್ಪಾ ಅಂದ್ರೆ ಫಾರ್ ಎವರಿ ಕಾಂಪೋಸಿಟ್ ನಂಬರ್ expressed as product of prime factors ಅಥವಾ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಫ್ಯಾಕ್ಟರ್ ಅಂದ್ರೆ ಯಾವುದೇ ಒಂದು ಕಾಂಪೋಸಿಟ್ ನಂಬರ್ ನ ಎಕ್ಸ್ಪ್ರೆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು. ಹಂಗಂದ್ರೆ ಏನ್ ಸರ್ ಕಾಂಪೋಸಿಟ್ ನಂಬರ್ ಅಂದ್ರೆ ನಿಮ್ಗೆ ಫೆಮಿಲಿಯರ್ ಇರಬೇಕು. ಕಾಂಪೋಸಿಟ್ ನಂಬರ್ ಅಂದ್ರೆ ಮೋರ್ ದ್ಯಾನ್ ಟೂ ಫ್ಯಾಕ್ಟರ್ಸ್ ಇತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ 6 ನಾನು 4 ನಾನು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀನಿ. ಏನಕ್ಕೆ 4 ಯಾರಿಂದ ಡಿವೈಡ್ ಆಗುತ್ತೆ, 1 ಇಂದ ಆಗುತ್ತೆ, 2 ಇಂದ ಆಗುತ್ತೆ, 4 ಇಂದ ಆಗುತ್ತೆ. ನೋಡಿ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದೆ, ದಿಸ್ ವಿಲ್ ಬಿ ದ ಕಾಂಪೋಸಿಟ್. 2 ಕಾಂಪೋಸಿಟ್ ನಂಬರ್ ಅಲ್ಲ, ಪ್ರೈಮ್ ನಂಬರ್ ಆಗುತ್ತೆ. 2 ಗೆ ಫ್ಯಾಕ್ಟರ್ಸ್ ಬರೋದು 1 ಮತ್ತೆ 2. ಓಕೆ, 2 ಪ್ರೈಮ್ ನಂಬರ್. ಯಾವುದಕ್ಕೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಅಂದ್ರೆ 2ಕ್ಕಿಂತ ಜಾಸ್ತಿ ಸಂಖ್ಯೆ ಡಿವೈಡ್ ಆಗ್ತಾವೋ ದೇ ಮಸ್ಟ್ ಬಿ ಎ ಕಾಂಪೋಸಿಟ್ ನಂಬರ್. ಈಗ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ಫಾರ್ ಎವರಿ ಕಾಂಪೋಸಿಟ್ ನಂಬರ್ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಏನಿಲ್ಲ, ಈಗ ಫಾರ್ ಎಕ್ಸಾಂಪಲ್ 15 ಅಂತ ಇದೆ ಅನ್ಕೊಳ್ಳಿ. 15 5 into 3 ಅಂತ ಬರಿಬೋದಾ? ನೋಡಿ 5 ಪ್ರೈಮ್ ನಂಬರು, 3 ಪ್ರೈಮ್ ನಂಬರ್. ಈಗ ಫಾರ್ ಎಕ್ಸಾಂಪಲ್ 20 2 to the 4 4 5 20 ನೋಡಿ, ಇದು ನಿಂಗು ಬರ್ಬೋದಾ? 2 square into 5 ನೋಡಿ, ಇದೇ ಇದ್ರ ಮೀನಿಂಗ್. ಫಾರ್ ಎವರಿ ಕಾಂಪೋಸಿಟ್ ನಂಬರ್ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಇಲ್ಲಿ ಆರ್ಡರ್ ಬೇಕಾದ್ರೆ ಚೇಂಜ್ ಆಗಿರ್ಬೋದು, ಪ್ರೈಮ್ ಫ್ಯಾಕ್ಟರ್ಸ್ ಆರ್ಡರ್ ಚೇಂಜ್ ಆಗಿರ್ಬೋದು. ಇದನ್ನ ಈ ಕಡೆ ಬರ್ಕೊಬಹುದು, ಇವು ಬರ್ಕೊಬಹುದು. ಇದನ್ನ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಹೇಳ್ತೀವಿ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ದಿಸ್ ವಿಲ್ ಬಿ ದ ಫಾರ್ ಎವರಿ ಕಾಂಪೋಸಿಟ್ ನಂಬರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ಡ್ ಇನ್ ದ ಆಸ್ ಪ್ರಾಡಕ್ಟ್ ಆಸ್ ಪ್ರೈಮ್ ಫ್ಯಾಕ್ಟರ್ಸ್. ಓಕೆ, ಇಲ್ಲಿ ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರೇಷನ್ ಮೇಲೆ ಕ್ವಶನ್ಗಳು ಕೇಳೋ ಚಾನ್ಸಸ್ ಇರುತ್ತೆ. ಪ್ರೈಮ್ ಫ್ಯಾಕ್ಟರೇಷನ್ ಅಂದ್ರೆ ಪ್ರೈಮ್ ನಂಬರ್ ಫ್ಯಾಕ್ಟರ್ಸ್ ಬರೀತಾರೆ. ಫಾರ್ ಎಕ್ಸಾಂಪಲ್ 210 ಇದೆ ಅಂತ ಅನ್ಕೊಳ್ಳಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. 210 ಫಸ್ಟ್ 5 ಇಂದ ಡಿವೈಡ್ ಆಗುತ್ತಾ? ಪ್ರೈಮ್ ನಂಬರ್ 2 ಇಂದಲೂ ಆಗುತ್ತೆ, 3 ಇಂದಲೂ ಆಗುತ್ತೆ, 5 ಇಂದಲೇ ಮಾಡ್ಕೊತೀನಿ ನಾನು. 5 4 ಎಷ್ಟು? 5 4 21 ಮಿಕ್ತು. 5 4 21 ಮಿಕ್ತು ಅಂದ್ರೆ 5 2 ಆಯ್ತು. ಅಗೇನ್ 3 ಇಂದ ಆಗುತ್ತೆ ನೋಡಿ, ಇದು 3 1 3 4 ಅಗೇನ್ 2 ಇಂದ ಆಗುತ್ತೆ ನೋಡಿ. 210 ಅಂದ್ರೆ ಹೆಂಗ್ ಬರಿಬಹುದು? 5 into 3 into 2 into 7. This is the prime factorization of 210. 210 ನ ಪ್ರೈಮ್ ಫ್ಯಾಕ್ಟರ್ಸ್ ಬರೆದ್ರೆ 5 into 3 into 2 into 7 ಆಗುತ್ತೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಇದು. ಕೆಲವು ಟೈಮ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಯಾವ ರೀತಿ ಕೇಳ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ಕೊಂಬಿಡಿ, ಇದೊಂದು 240 ಅಂತ ಇದೆ. ಪ್ರೈಮ್ ನಂಬರ್ ಡಿವೈಡ್ ಮಾಡಿ 5 ಇಂದ ಆಗುತ್ತೆ, ಕೊನೆ 0 ಇದರಿಂದ. 5 4 20, 4 ಮಿಕ್ತು 5 8 40. ಅಗೈನ್ 3 ಇಂದ ಆಗುತ್ತೆ, 3 1 3 6. ಅಗೈನ್ 2 ಇಂದ ಆಗುತ್ತೆ, 2 8 2 4 2 2. ಅಂದ್ರೆ 240 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ 5 into 3 into 2 to the power of 4 ಆಗ್ಬಿಡುತ್ತೆ. 4 ಟೈಮ್ಸ್ ಇದೆ ತಾನೆ. ಓಕೆ, 5 15 30 60 120 240 ಕರೆಕ್ಟ್. ಈಗ ನಿಮ್ಗೆ ಎಕ್ಸಾಮಿನೇಷನ್ ಏನ್ ಕೇಳ್ಬೋದು ಅಂದ್ರೆ 240 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಫ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ ಆಸ್ 5 to the power of 5 to the power of 1 3 to the power of m 2 to the power of n ಅಂತ ಕೇಳ್ತಾರೆ. 240 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಫ್ ಪ್ರಾಡಕ್ಟ್ of prime factors like that 5 to the power of n into 3 to the power of m into 2 to the power of 1. Then the values of m and n are ಅಂತ ಕೇಳ್ಬೋದು. Then the values of m and n are. m ಎಷ್ಟು ಟೈಮ್ಸ್ ಅಂದ್ರೆ 3 ನ ಪವರ್ ಎಷ್ಟಿದೆ? 1 ಇದೆ ಅಂದ್ರೆ m ವ್ಯಾಲ್ಯೂ ಎಷ್ಟಾಗುತ್ತೆ? 1 ಆಗುತ್ತೆ. n ವ್ಯಾಲ್ಯೂ ಅಂದ್ರೆ 2 to the power of 4, n ವ್ಯಾಲ್ಯೂ ಎಷ್ಟಾಗುತ್ತೆ? 4. ಈ ರೀತಿ ಕೇಳಕ್ ಚಾನ್ಸ್ ಇರುತ್ತೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಇದಾಗಿರುತ್ತೆ. ನೆಕ್ಸ್ಟ್ SCF LCM ಅಂತ ನೆಕ್ಸ್ಟ್ ಟಾಪಿಕ್ ಇದೆ. ನಿಮ್ಗೆಲ್ಲ ಫೆಮಿಲಿಯರ್ ಇರ್ತೀರಾ SCF LCM ಅಂದ್ರೆ. ಆದ್ರೆ ಒಂದೇ ಒಂದು ನಾನು ಹೇಳ್ತೀನಿ ಟಾಪಿಕ್. ದ SCF ಆಫ್ 2 ಕೋಪ್ರೈಮ್ ನಂಬರ್ಸ್ ಅಂದ್ರೆ 1. ಇದೊಂದು ಗೊತ್ತಿಲ್ಲ. ದ SCF ಆಫ್ 2 ಕೋಪ್ರೈಮ್ ನಂಬರ್ಸ್. ಕೋಪ್ರೈಮ್ ನಂಬರ್ ಅಂದ್ರೆ
ಅವೆರಡೂ ನಂಬರ್ಸ್ ಕಾಮನ್ ಆಗಿ ಒಂದಿಂದ ಡಿವೈಡ್ ಆಗ್ಬೇಕಷ್ಟೇ. ಫಾರ್ ಎಕ್ಸಾಂಪಲ್ 3/4 ಅಂತ ಇದೆ. 3 and 4 ಆರ್ ಕೋ ಪ್ರೈಮ್ಸ್. 3 and 4 ಯಾಕಂದ್ರೆ 3 and 4 ಒಂದ್ ಬಿಟ್ಟೆ ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ. ಎನ್ಸ್ ದೇ ಆರ್ ಕಾಲ್ಡ್ 3 and 4 ಆರ್ ಕೋ ಪ್ರೈಮ್ಸ್. ಪ್ರೈಮೇ ಬೇರೆ, ಕೋ ಪ್ರೈಮ್ಸೇ ಬೇರೆ, ಡಿಫ್ರೆನ್ಸ್ ಗೊತ್ತಿಲ್ಲ. ಕೋ ಪ್ರೈಮ್ಸ್ ಅಂದ್ರೆ ಯಾವುದೇ ನಂಬರ್ SCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ 2 ನಂಬರ್ಸ್ ಆರ್ ಡಿವಿಸಿಬಲ್ ಬೈ ಒನ್ ಓನ್ಲಿ, ಒಂದಿಂದ ಮಾತ್ರ ಡಿವೈಡ್ ಆಗ್ತಿದೆ ಅಂದ್ರೆ ನಾವು ಕೋ ಪ್ರೈಮ್ಸ್ ಅಂತ ಕರಿತೀವಿ. ಓಕೆ, ದ SCF ಆಫ್ 2 ಕೋ ಪ್ರೈಮ್ ನಂಬರ್ಸ್ ಈಸ್ ಆಲ್ವೇಸ್ 1. ಇನ್ ಕೇಸ್ ಇಲ್ಲಿ ಟಾಪಿಕ್ SCF LCM ಕಂಡಿಡಿದ್ರೆ ನೀವೆಲ್ಲ ಫೆಮಿಲಿಯರ್ ಇರ್ತೀರಾ ಅನ್ಕೊಂಡು ಫ್ರಾಕ್ಷನ್ ಹೆಂಗ್ ಕಂಡಿಡಿದ್ವಿ. ಫಾರ್ ಎಕ್ಸಾಂಪಲ್ 1/2, 3/2, 2/5 ಅಂತ ಕೊಟ್ಟಿದ್ದಾರೆ. 1/2, 3/2, 2/5 ಇದ್ರದ LCM ಕಂಡಿಡಿದ್ರಿ ಅಂತ ಕೊಟ್ರಪ್ಪ. ಫ್ರಾಕ್ಷನ್ ದ LCM ಆಫ್ 1/2, 3/2, 2/5 ಇದ್ರದ LCM ಕಂಡಿಡಿಬೇಕು ಅಂದ್ರೆ ಈಗ ನೋಡಿ ಫ್ರಾಕ್ಷನ್ 1/2, 3/2, 2/5 ಇದ್ರದ್ದು LCM ಕಂಡಿಡಿಬೇಕು ಅಂತ ಕೊಟ್ಟಾಗ ನೀವು ಯಾವ ರೀತಿ ಮಾಡ್ತೀರಾ ನೋಡಿ. ಫ್ರಾಕ್ಷನ್ LCM ಕಂಡಿಡಿಬಹುದು, ಇದಕ್ಕೆ SCF ಕಂಡಿಡಿಬಹುದು. ಯಾವ ರೀತಿ ಕಂಡಿಡ್ತೀರಾ ಅಂದ್ರೆ ಟಾಸ್ಕ್ ನೋಡಿ. ಈ ರೀತಿ ಕ್ವಶನ್ಗಳಿಗೆ ಇನ್ನೊಂದು ಕ್ವಶನ್ ಇದೇ ರೀತಿ ನೋಡಿ. ಈ ರೀತಿ ಕ್ವಶನ್ಗಳಿಗೆ ಓಕೆ, ಇಲ್ಲಿ ಏನ್ ಕಂಡಿಡಿಯಕ್ಕೆ ಕೇಳಿದರೆ LCM ತಾನೆ. ಈ ನ್ಯೂಮರೇಟರ್ಗಳು ಏನಿರ್ತಾವೋ ಅದಕ್ಕೆ LCM ಕಂಡುಬಿಡ್ರಿ. LCM ಆಫ್ ನ್ಯೂಮರೇಟರ್ಸ್. ಡಿನಾಮಿನೇಟರ್ಸ್ ಏನಿದಾವೋ ಅವಕ್ಕೆ SCF ಕಂಡುಹಿಡಿದು ಬಿಡ್ರಿ. SCF ಆಫ್ ಡಿನಾಮಿನೇಟರ್ಸ್. ಈಗ 1, 3, 2 ಇದೆ. ಇವು ಮೂರಕ್ಕೂ LCM ಫೆಮಿಲಿ ಇರ್ತೀರಾ. 1, 3, 2 ಅಂದ್ರೆ ಯಾವ ಕಾಮನ್ ಆಗಿ ಯಾವ್ದು ಬರಲ್ಲ, ನೀವು ಮಲ್ಟಿಪ್ಲೈ ಮಾಡ್ಕೊಂಡಾಯ್ತು. 6 is the LCM. SCF 2, 2, 5 ಇದೆ. ಡಿನಾಮಿನೇಟರ್ SCF ಈ ಮೂರು ಕಾಮನ್ ಆಗಿ ಡಿವೈಡ್ ಆಗೋದು ಯಾವ್ದಿಂದ ಡಿವೈಡ್ ಆಗ್ತವೆ? 2, 2, 5 SCF ಮಾಡ್ಬೇಕು ಅಂದ್ರೆ ಮೂರು ಕಾಮನ್ ಆಗಿ ಡಿವೈಡ್ ಆಗಂತದ್ದು. 2 to 5 ಕಾಮನ್ ಆಗಿ ಡಿವೈಡ್ ಆಗೋದು. ಈ ಮೂರು ನಂಬರ್ ಒಂದ್ ಬಿಟ್ರೆ ಬೇರೆ ನಂಬರ್ ಡಿವೈಡ್ ಆಗಲ್ಲ. ದೇರ್ಫೋರ್ LCM ಆಫ್ 1/2, 3/2 and 2/5 is 6/1 ಅಂದ್ರೆ ನಥಿಂಗ್ ಬಟ್ 6. LCM ಏನಾಗ್ಬಿಡುತ್ತೆ ಇದಕ್ಕೆ 6 ಆಗುತ್ತೆ. ಆದ್ರೆ ಈ ಮೂರಕ್ಕೂ SCF ಅಂದ್ರೆ ಇಲ್ಲಿ LCM ಮಾಡ್ಬೇಕಾದ್ರೆ LCM ಆಫ್ ನ್ಯೂಮರೇಟರ್ಸ್ ಅಂತ ಬರ್ಕೊಂಡ್ರಿ. ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ SCF ಆಫ್ ನ್ಯೂಮರೇಟರ್ಸ್ ಅಂತ ಬರ್ಕೊಂಡ್ರಿ. SCF ಆಫ್ ನ್ಯೂಮರೇಟರ್ಸ್ ಬೈ LCM ಆಫ್ ಡಿನಾಮಿನೇಟರ್ಸ್. SCF ಆಫ್ ನ್ಯೂಮರೇಟರ್ಸ್ 1, 3, 2 ಈ ಮೂರು ಕಾಮನ್ ಆಗಿ ಯಾವಂದ್ರೆ ಡಿವೈಡ್ ಆಗುತ್ತಪ್ಪ? ಒಂದಿಂದ ಆಗುತ್ತೆ. LCM ಆಫ್ ಡಿನಾಮಿನೇಟರ್ 2, 2, 5 ಗೆ LCM ಕಂಡುಹಿಡಿಬೇಕು. 2, 2, 5 ಗೆ ನೋಡಿ 2 1 5 ಹಂಗೆ ಮಿಕ್ತು. ಮತ್ತೆ 5 1 ಅಂತ ಮಾಡ್ಕೊಂತೀರಾ. 5 2 ಎಷ್ಟಾಯ್ತು? 10. ಎಷ್ಟಾಯ್ತು? 10. ಹಾಗಾದ್ರೆ SCF ಆಫ್ 1/2, 3/2, 2/5 ಅಂದ್ರೆ ಎಷ್ಟಾಯ್ತು? 1/10 ಆಯ್ತು. ಯಾವಾಗ ಫ್ರಾಕ್ಷನ್ಸ್ ಕೊಟ್ಟಿರ್ತಾರೋ ಆಗ LCM SCF ಕಂಡುಹಿಡಿಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡ್ರೆ ಮಾಡ್ಬೋದು. LCM is equal to LCM ಆಫ್ ನ್ಯೂಮರೇಟರ್ಸ್ ಬೈ SCF ಆಫ್ ಡಿನಾಮಿನೇಟರ್ಸ್. SCF is equal to SCF ಆಫ್ ನ್ಯೂಮರೇಟರ್ಸ್ ಬೈ LCM ಆಫ್ ಡಿನಾಮಿನೇಟರ್ಸ್. ಟಾಪಿಕ್ ಇಲ್ಲಿಗೆ ಎಂಡ್ ಆಗುತ್ತೆ ಅನ್ಕೊಂತೀನಿ. ಇಷ್ಟು ಟಾಪಿಕ್ ನ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲಿವರೆಗೂ. ನಿಮಗೆ ಯಾವ್ದಾದ್ರು ಟಾಪಿಕ್ TET ಸಂಬಂಧಪಟ್ಟಂಗೆ ಇಂಥ ಪರ್ಟಿಕ್ಯುಲರ್ ಟಾಪಿಕ್ ಮಾಡ್ಬೇಕು ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರಿ, ಖಂಡಿತವಾಗೂ ಅದೇ ಟಾಪಿಕ್ ನ ನಿಮ್ಗೆ ಅರ್ಥ ಆಗೋ ರೀತಿ ಮಾಡೋ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.